ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಏನಪ್ಪ ಅಂತಂದರೆ ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಅಬೌಟ್ KCET 2024 ಸ್ಟೂಡೆಂಟ್ಸ್ಗೆ. ನಿಮಗೆ ನೆನಪಿರಬೇಕು, ಈಗಾಗಲೇ KCET 2024 ಎಲ್ಲನೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ರೆ ನೀವೇನಪ್ಪ ಸದ್ಯಕ್ಕೆ ಈಗ ಮಾಕ್ ಅಲಾಟ್ಮೆಂಟ್ಗೆ ವೇಟ್ ಮಾಡ್ತಿದ್ದೀರಾ. ಬಟ್ ಅದಕ್ಕಿಂತ ಮುಂಚೆ ಈಗಾಗಲೇ ಏನಪ್ಪ ಅಂದರೆ ನೀಟು ಕೂಡ ರೂಲ್ ನಂಬರ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಕೊಟ್ಟುಬಿಟ್ಟಿದ್ದಾರೆ. ಅದಾದ ನಂತರ ನಿಮಗೆ 7ನೇ ತಾರೀಕು ನಡೆಯುತ್ತೆ ಅಂತಂದರೆ ಮಾಕ್ ಅಲಾಟ್ಮೆಂಟ್ ನಡೀತೈತೆ ನಿಮಗೆ, ಯಾರಿಗೆ? KCET ಸ್ಟೂಡೆಂಟ್ಸ್ಗೆ. ಬಟ್ ಅಲ್ಲಿವರೆಗೂ KCET ಸ್ಟೂಡೆಂಟ್ಸ್ ಏನು ಮಾಡಬೇಕು? ಈಗ ಸದ್ಯಕ್ಕೆ ನೀಟ್ ಅವ್ರದ್ದು ರೂಲ್ ನಂಬರ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿದ್ದಾರೆ, ನಾವು ಕೂಡ ಯಾಡ್ ಮಾಡಬೇಕಾ ಅಂತಂದ್ರೆ, ಯಾಕಂದರೆ ಎರಡು ಕೂಡ ಎಕ್ಸಾಮ್ ಬರ್ದಿರ್ತಾರೆ. ಫಾರ್ ಎಕ್ಸಾಂಪಲ್ ಒಂದೊಂದು ಹುಡುಗರು KCET ನೀಟ್ ಎರಡು ಕೂಡ ಬರ್ದಿರ್ತಾರೆ ಎಕ್ಸಾಮ್. ಆಲ್ಮೋಸ್ಟ್ ಏನಪ್ಪ ಅಂತಂದ್ರೆ ಹುಡುಗರು, ಯಾಕಂದರೆ ಅಪ್ಲಿಕೇಶನ್ ಹಾಕುವಾಗ ಒಂದೇ ಅಪ್ಲಿಕೇಶನ್ ಇತ್ತು. ಸೊ ಹಂಗಾಗ್ಬಿಟ್ಟು ಏನಾಯ್ತು ಅಂತಂದರೆ ಎರಡು ಕೂಡ ಎಕ್ಸಾಮ್ ಎಟ್ ಅ ಟೈಮ್ ಬರ್ದಿರ್ತಾರೆ. ಸೊ ಇವಾಗ ಏನಾಗುತ್ತೆ ಅಂತಂದರೆ ಒಂದು ನೆನಪಲ್ಲಿ ಇಟ್ಕೋಬೇಕು, ನೀವು ಇನ್ ಕೇಸ್ ನೀಟು ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ, KCETನೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಇವಾಗಲೇ ಹೋಗ್ಬಿಟ್ಟು ನೀಟಲ್ಲಿ ನಿಮ್ಮ ರೂಲ್ ನಂಬರ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಹೋಗ್ಬಿಟ್ಟು ಇವಾಗಲೇ ಬೇಗ ಹೋಗಿ ಮಾಡ್ಕೊಳ್ಳಿ. ಯಾಕಂತಂದರೆ ಮುಂದೆ ಚಾನ್ಸು ಕೊಡಲ್ಲ. ಟೈಮ್ ಇನ್ನೂ ಕೂಡ 2 days ಐತೆ. ಯಾರೆಲ್ಲ ಇನ್ನೂ ಕೂಡ ನೀವು ರೂಲ್ ನಂಬರ್ ಎಂಟ್ರಿ ಮಾಡಿಲ್ಲೋ, ಇನ್ ಕೇಸ್ ನಾನು ನೀಟು KCET ಎರಡು ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು, ಇನ್ನೊಬ್ರು ಕೆಲವೊಬ್ರು ಇರ್ತಾರೆ, ನನಗೆ ನೀಟಲ್ಲಿ ಬೇಡವೇ ಬೇಡ, ಓಕೆ ನನಗೆ ಎಲಿಜಿಬಿಲಿಟಿ ಇದ್ದೀನಿ ಬಟ್ ಮಾರ್ಕ್ಸ್ ಏನೋ ಬಂದಿದೆ. ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಹುಡುಗರು 200 ಮಾರ್ಕ್ಸ್ ಬಂದಿರ್ತವೆ, ಕೆಲವೊಂದಿಷ್ಟು 250 ಬಂದಿರ್ತವೆ ಅಂತಂದರೆ ಮಾರ್ಕ್ಸ್ ಕಡಿಮೆ ಇರ್ತವೆ, ಬಟ್ ಎಲಿಜಿಬಿಲಿಟಿ ಇರ್ತಾರೆ. ಬಟ್ ನಂಗೆ ಹೆಂಗಿದ್ರು ಸೀಟ್ ಸಿಗಲ್ಲ ಅಂತ ಗೊತ್ತು, ಆದರೂ ಕೂಡ ಕೆಲವೊಂದಿಷ್ಟು ಜನ ಆದರೂ ಕೂಡ ಪಾರ್ಟಿಸಿಪೇಟ್ ಮಾಡೋಣ ಅಂತ ಏನು ಮಾಡ್ತಾರೆ ಅಂತಂದರೆ ಎರಡು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ಕೆಲವೊಂದಿಷ್ಟು ಹುಡುಗರು ಹೆಂಗಿದ್ರು ನೀಟ್ ಬೇಡ, ಓಕೆ ನಾನು KCET ಒಂದೇ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನೀವು ರೂಲ್ ನಂಬರ್ ಎಂಟ್ರಿ ಮಾಡೋ ಅವಶ್ಯಕತೆ ಏನಿರಲ್ಲ. ಓಕೆ, ನಾನು ಹೇಳೋದಿಷ್ಟೇ, ಏನಪ್ಪ ಅಂದರೆ ಸುಮ್ಮನೆ ಏನಕ್ಕೆಪ್ಪ ವೇಸ್ಟ್ ಮಾಡ್ತೀರಾ, ಸುಮ್ಮನೆ ಹೆಂಗಿದ್ರು ಎಲಿಜಿಬಿಲಿಟಿ ಇರ್ತೀರ, ಸುಮ್ಮನೆ ಹೋಗ್ಬಿಟ್ಟು ಅಂದರೆ ಎಂಟ್ರಿ ಮಾಡಿ ಬರ್ರಿ. ಓಕೆ, ಹೆಂಗಿದ್ರು ನಿಮ್ಗೆ ಏನು ಕೂಡ ಸಮಸ್ಯೆ ಆಗಲ್ಲ. ಇಲ್ಲಪ್ಪ ನನಗೆ ಬೇಡವೇ ಬೇಡ, ಹೆಂಗಿದ್ರು ನಾನು KCETಲಿ ಬರುವಂಥ ಕೋರ್ಸಸ್ಗಳೇನಿದೆ ನೋಡಿರಿ, ಇಟ್ ಮೀನ್ಸ್ ನಮ್ಮ ಇಂಜಿನಿಯರಿಂಗ್ ಇದಾವೆ ಆ್ಯಂಡ್ B Pharma, ಫಾರ್ಮಸಿ, ಅಗ್ರಿಕಲ್ಚರ್, ವೆಟರ್ನರಿ, BS ನರ್ಸಿಂಗ್ ಎಲ್ಲ ಕೋರ್ಸ್ ಇದೆ ನೋಡಿರಿ. ಈ ಅಷ್ಟೇ ಕೋರ್ಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನೀವು ನೀಟಲ್ಲಿ ಹೋಗ್ಬಿಟ್ಟು ರೂಲ್ ನಂಬರ್ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಇಲ್ಲ ನಾನು MBBS, ಡೆಂಟಲ್, ಆಯುಷ್ ಕೋರ್ಸ್ಗೂ ಟ್ರೈ ಮಾಡ್ತೀನಿ, ಅದರಲ್ಲಿ ಏನಾದರೂ ಸಿಗದೆ ಹೋದಾಗ ನಾನು ಇಲ್ಲಿ KCETಲಿ ಇಂಜಿನಿಯರಿಂಗು ಅಥವಾ ಫಾರ್ಮಸಿ ಅಥವಾ ಅಗ್ರಿಕಲ್ಚರ್, ವೆಟರ್ನರಿ ಇನ್ನೊಂದು ನೋಡಿ ಕೋರ್ಸ್ಗಳು, ನರ್ಸಿಂಗು ಇವೆಲ್ಲನೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಂದರೆ ಯಾರೆಲ್ಲ ನೀಟು ಕೂಡ ಬರ್ದಿರಬೇಕಾಗತ್ತೆ. ಹಂಗಾದ್ರೆ ಹೋಗ್ಬಿಟ್ಟು ರೂಲ್ ನಂಬರ್ ಎಂಟ್ರಿ ಮಾಡಿರಿ, ಹಂಗಾದ್ರೆ ಎರಡು ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಚಾನ್ಸ್ ಇರ್ತದೆ. ಓಕೆ, ಕೆಲವೊಂದಿಷ್ಟು ಹುಡುಗರು ಕೇಳಿದ್ರೆ ಅದಕ್ಕೋಸ್ಕರ ಹೇಳಿದೆ. ಅಂತಂದರೆ ನಾವು KCET ಸ್ಟೂಡೆಂಟ್ಸ್ ಕೂಡ ಮಾಡಬೇಕಾ, ನಾನು KCET ಒಂದೇ ಪಾರ್ಟಿಸಿಪೇಟ್ ಮಾಡಿದರೆ ನಡೀತಲ್ಲ ಅಂತ ಕೇಳಿದ್ರೆ, ನೀವು ಹೇಳಿದ್ನಲ್ವಾ, ನೀವು ಇನ್ ಕೇಸ್ ನೀಟದು ಬೇಡ ಅಂತಂದರೆ KCET ಒಂದೇ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನೀವು ರೂಲ್ ನಂಬರ್ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಅಂತಂದರೆ ನೀಟಲ್ಲಿ ಯಾವುದು ಕೂಡ ಕೋರ್ಸಸ್ ಇದೆ ನೋಡಿರಿ, ಲೈಕ್ ಹೇಳಿದೆ ನಾನು, ದಂತ ವೈದ್ಯಕೀಯ, ಆಯುಷ್ ಅಂತ ಇದೆ ನೋಡಿರಿ, ಯಾವುದು ಕೂಡ ಕೋರ್ಸಸ್ಗೆ ನೀವು ಅಪ್ಲೈ ಮಾಡೋಕ್ಕೆ ಬರಲ್ಲ, ನೆನ್ಪಿಟ್ಕೋಬೇಕು. ಅದಾದ ನಂತರ ಇವಾಗ KCET ಸ್ಟೂಡೆಂಟ್ಸ್ ಬಗ್ಗೆ ಇನ್ನೂ ಕೂಡ ಡೆಪ್ತಾಗಿ ಮಾತಾಡೋದಂತಂದರೆ, ಇವಾಗ ಮಾಕ್ ಅಲಾಟ್ಮೆಂಟು 7ನೇ ತಾರೀಕು ಐತೆ, ಅಪ್ ಟು 2 PM ಅಂತ ಹೇಳಿದ್ದಾರೆ. ಸೊ ಮಾಕ್ ಅಲಾಟ್ಮೆಂಟ್ ಬಂದಾದ ನಂತರ ಮತ್ತೆ ಇವಾಗ ಆಪ್ಷನ್ ಎಂಟ್ರಿ ನೀಟು ಸ್ಟೂಡೆಂಟ್ಸ್ಗೆ ಆಗಿಬಿಡ್ತಾರೆ ಅಂತ ಹೇಳಿದಾರೆ. 9ರಿಂದ 11ನೇ ತಾರೀಕು ಅಂತ ಹೇಳಿದಾರೆ. 9ರಿಂದ 11ನೇ ತಾರೀಕು KCET ಸ್ಟೂಡೆಂಟ್ಸು ಕೂಡ ನಿಮಗೂ ಬಿಡಬಹುದು, ಬಿಡದೇನೂ ಇರ್ಬೋದು. ಬಿಟ್ಟರು ಏನು ಹೇಳಿದೆ ನಾನು, ನಿಮಗೆ ಉಪಯೋಗ ಇಲ್ಲ. ಓಕೆ, ಬಿಡದೇ ಇದ್ರೂ ಕೂಡ ಉಪಯೋಗ ಇಲ್ಲ, ಯಾಕಂದರೆ ಈಗಾಗಲೇ ಆಪ್ಷನ್ ಎಂಟ್ರಿ ಸುಮಾರು ಜನ ಮಾಡಿದ್ದೀರಾ. ಇನ್ ಕೇಸ್ ಆದರೂ ಕೂಡ ನೀವು ಮಾಕ್ ಅಲಾಟ್ಮೆಂಟ್ 7ನೇ ತಾರೀಕು ಬಂದಾದ ನಂತರ ಸ್ವಲ್ಪ ತಪ್ಪು ಗೊತ್ತಾಗುತ್ತೆ. ಬಟ್ ಅದಾಗಿ ಕೂಡ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟರೆ 9ರಿಂದ 11ನೇ ತಾರೀಕು ಮಾಡಿದರೂ ಕೂಡ 14ನೇ ತಾರೀಕು 2ನೇ ಮಾಕ್ ಅಲಾಟ್ಮೆಂಟ್ ನಡೀತೆ. ಅದು ನಿಮಗೂ ಆ್ಯಕ್ಚುಲಿ ಹೇಳಿದ್ನಲ್ಲ, 9ರಿಂದ 11ನೇ ತಾರೀಕು ನಿಮಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟರೆ, ಇಟ್ ಮೀನ್ಸ್ KCET ಸ್ಟೂಡೆಂಟ್ಸು ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟರೆ 14ನೇ ತಾರೀಕು ಏನು ನಡೀತದೆ, ಇಬ್ಬರು ಕೂಡ ಮಾಕ್ ಅಲಾಟ್ಮೆಂಟ್ ನಡೀತದೆ. ಇನ್ ಕೇಸ್ 9ರಿಂದ 11ನೇ ತಾರೀಕು ಓನ್ಲಿ MBBS ಅವರು ಅಥವಾ ಡೆಂಟಲ್ಲು ಮತ್ತು ಆಯುಷ್ ಕೋರ್ಸ್ಗಳು ಮಾತ್ರ ನೀವು ಆಪ್ಷನ್ ಎಂಟ್ರಿ ಅವ್ರು ಮಾಡೋಕ್ಕೆ ಬಿಟ್ಟರೆ ನೀವೇನು ಕೂಡ ಆಪ್ಷನ್ ಎಂಟ್ರಿ ಮಾಡೋದು ಅವಶ್ಯಕತೆ ಇರಲ್ಲ. ಅವ್ರದ್ದು ಅಷ್ಟೇ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ನಡೀತದೆ. ಇನ್ ಕೇಸ್ ಇನ್ ಕೇಸ್ ಇಬ್ಬರು ಕೂಡ ಮಾಡೋಕ್ಕೆ ಬಿಟ್ಟರೆ 2ನೇ ಮಾಕ್ ಅಲಾಟ್ಮೆಂಟ್ ನಿಮ್ಮ KCET ಅವ್ರಿಗೆ ಏನಾಗುತ್ತೆ, 2ನೇ ಸಲ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ನೀಟ್ ಅವ್ರದ್ದು ಫಸ್ಟ್ ಟೈಮ್, ಯಾಕಂದರೆ ಈಗ 7ನೇ ತಾರೀಕು ಅವ್ರು ನೀಟ್ ಅವ್ರದ್ದು ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಸೊ ಅದು ಸ್ಟಾರ್ಟ್ ಆಗಿದೆ 9ನೇ ತಾರೀಕು. ಅದಾದ ನಂತರ 21ನೇ ತಾರೀಕು ಏನು ನಡೀತದೆ, ಮತ್ತೆ ನಿಮ್ಗೆ 2ನೇ ಮಾಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ಇಬ್ಬರಿಗೂ ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಚಾನ್ಸಸ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಮತ್ತೆ ಓಕೆ 3 days ಇರ್ತದೆ, ಅದ್ರ ಬಗ್ಗೆ ವರಿಬೇಡ. ಓಕೆ, ಅದನ್ನೇ ಹೇಳ್ತಿದ್ದೀನಿ. 9ರಿಂದ 11ನೇ ತಾರೀಕು ನಿಮ್ದು ಏನಾದರೂ 7ನೇ ತಾರೀಕು ಮಾಕ್ ಅಲಾಟ್ಮೆಂಟ್ ಆದ ನಂತರ ಇನ್ ಕೇಸ್ ಚಾನ್ಸ್ ಕೊಡದೆ ಹೋದರೆ, ಓಕೆ 14ನೇ ತಾರೀಕು ಆದ ನಂತರ ಅಂತಂದರೆ 2ನೇ ಮಾಕ್ ಅಲಾಟ್ಮೆಂಟ್ ಆದ ನಂತರ ಹೆಂಗಿದ್ರು ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಇಬ್ಬರಿಗೂ ಕೂಡ ಕೊಡ್ತಾರೆ. ಓಕೆ, ನೀಟು ಸ್ಟೂಡೆಂಟ್ಸು ಕೂಡ ಕೊಡ್ತಾರೆ, KCET ಸ್ಟೂಡೆಂಟ್ಸು ಕೂಡ ಕೊಡ್ತಾರೆ. ಅವಾಗ ನಿಮ್ಮ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಅಂತ ಒಂದು ಅಲಾಟ್ಮೆಂಟ್ ಆದ್ರೆ ಸಾಕು, ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಅದು ನಿಮಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ KCETಗಾರ ಆಗಲಿ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ನೀಟ್ ಸ್ಟೂಡೆಂಟ್ಗಾರ ಆಗಲಿ, ನಿಮ್ಗೆ ಇಬ್ಬರು ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತದೆ. ಅವಾಗ ಏನು ಮಾಡ್ತಾರೆ ಅಂತಂದರೆ ಇನ್ನೊಂದು ಚಾನ್ಸ್ ಸಿಗುತ್ತದೆ. ಅವಾಗ ಕರೆಕ್ಟಾಗಿ ಆರ್ಡರ್ ಡಿಲೀಟ್ ಮಾಡಿಫೈ ಎಲ್ಲ ಕೂಡ ಮಾಡಿಕೊಂಡು 21ನೇ ತಾರೀಕು ನಿಮಗೆ ಫಸ್ಟ್ ರೌಂಡ್
ರಿಯಲ್ ಅಲಾಟ್ಮೆಂಟ್ ಅಂತ ಆಗುತ್ತದೆ. ಅದು ಡೇಟ್ ಅಂತ 21ನೇ ತಾರೀಕು ಕೊಟ್ಟಿದ್ದಾರೆ. ಅದು ಹೇಳೋಕ್ಕಾಗಲ್ಲ, ಯಾಕಂದರೆ ಇನ್ನೂ ಕೂಡ ಪ್ರೊಸೆಸ್ ಆದರೂ ಕೇದವ್ರು ಬೇಗನೆ ಮಾಡ್ತಿದ್ದಾರೆ. ಯಾಕಂದರೆ ರಿಜಿಸ್ಟ್ರೇಷನ್ ಎಲ್ಲನೂ ಕೂಡ 7 ತಾರೀಕು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ರೂಲ್ ನಂಬರ್ ಕೂಡ ಎಂಟ್ರಿ ಮಾಡೋಕ್ಕೆ ಇವತ್ತು ಬಿಟ್ಟರು. ಹಿಂಗೆ ಕೇದವ್ರು ಬೇಗ ಮಾಡಿತಂದರೆ ಅವ್ರು ಅಂದ್ಕೊಂಡಂಗೆ 21ನೇ ತಾರೀಕೆ ನಡೀತದೆ, ನಿಮ್ಮದು ಫಸ್ಟ್ ರೌಂಡ್ ರಿಸಲ್ಟ್ ಬರ್ತದೆ. ಇನ್ ಕೇಸ್ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಹಬ್ಬ ಬಂದರೆ ಒಂದು 3 to 4 ಡೇಸ್ ಮುಂದೆ ಹೋಗ್ಬೋದು. ಓಕೆ, ಕೇದವರು ಆದಷ್ಟು ಬೇಗನೆ ಮಾಡೋಕ್ಕಂತಂದು ಎಲ್ಲನೂ ಕೂಡ ತಯಾರು ಮಾಡ್ಕೊಂಡಿದ್ದಾರೆ. ಹಂಗಾಗಿಬಿಟ್ಟು ಒಂದು ಕೂಡ ನೀವು ಅಪ್ಡೇಟ್ ಮಿಸ್ ಮಾಡ್ಕೊಳ್ಕೋಬೇಡ್ರಿ. 21ನೇ ತಾರೀಕು ನಂತರ ಅಂದರೆ ರಿಸಲ್ಟ್ ಬಂದ ನಂತರ ಮತ್ತೆ ಪ್ರೊಸೆಸ್ ಬೇರೆ ಅಂತಂದರೆ ಚಾಯ್ಸ್ ಎಂಟ್ರಿ ಕೊಡ್ತಾರೆ. ಚಾಯ್ಸ್ 1 ಕೊಟ್ಟರೆ ಮತ್ತೆ ಪ್ರೊಸೆಸ್ ಬೇರೆ ಬರ್ತದೆ, ಚಾಯ್ಸ್ 2 ಕೊಟ್ಟರೆ ಮತ್ತೆ ಪ್ರೊಸೆಸ್ ಬೇರೆ ಬರ್ತವೆ. ಅದ್ರ ಮುಂದೆ ಹೇಳೋಣ. ಸದ್ಯಕ್ಕಂದ್ರೂ ಇಷ್ಟೇ. ನೀವಾಗ ಸದ್ಯಕ್ಕೆ KCET ಸ್ಟೂಡೆಂಟ್ಸ್ ಏನು ಮಾಡೋ ಅವಶ್ಯಕತೆ ಇರಲ್ಲ, ನೀವು ವೇಟ್ ಮಾಡಿರಿ ಅಪ್ ಟು ಮಾಕ್ ಅಲಾಟ್ಮೆಂಟ್ ಬರೋವರೆಗೂ. ಸರಿನಾ? ಸರಿ, ಇದೇ ರೀತಿ ಏನಾದರೂ ನಮ್ಮ ಕಡೆಯಿಂದ ಅಪ್ಡೇಟ್ ಬಂತಂದರೆ ನಮ್ಮ ಚಾನಲ್ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.